ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಜೆ 5 ಗಂಟೆ ಆಗಿದೆ. 5 ಗಂಟೆಗೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಮನೇಲಿ ತುಂಬ ಕೆಲಸ ಇತ್ತು. ನಾನು ಯಾವುದನ್ನು ಮನೆ ವೀಡಿಯೋಸನ್ನು ಯಾವುದನ್ನು ಹಾಕೋಕ್ಕಾಗ್ತಿಲ್ಲ, ಯಾಕಂದರೆ ಸ್ವಲ್ಪ ಅಷ್ಟೇ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅದಕ್ಕೋಸ್ಕರ. ಸೊ ಹಂಗಾಗಿ ಇವತ್ತು ನನ್ನ ಗಾರ್ಡನ್ಗೆ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಮೆಂತ್ಯ ಸೊಪ್ಪು ಸೀಡ್ಸ್ನ ಹಾಕ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮಾಮ ತೋಟನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಆ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಈ ಥರ ಅದು ಬಾಕ್ಸ್ ಟೈಪ್ ಮಾಡಿಕೊಂಡು ಆಮೇಲೆ ಮೆಂತ್ಯನ ಚೆಲ್ಲಬೇಕು ಅಂತ ಹೇಳ್ಬಿಟ್ಟು ಮಾಮ ಬಾಕ್ಸ್ ಮಾಡ್ತೀವಿ. ಫಸ್ಟು ಟ್ಯಾಕ್ಟ್ರಲ್ಲಿ ಉಳಿಸ್ಕೊಂಡಿದ್ದೀವಿ, ಇದನ್ನು ಉಳಿಸ್ಬಿಟ್ಟು ಆಮೇಲೆ ಬಾಕ್ಸ್ ಮಾಡಿ ಅದನ್ನ ಇದು ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಮ್ಮ ಭಾವನ ಮಗ ಕ್ಯಾಮ್ರಾ ನೋಡಿದರೆ ಸಾಕು ಕ್ಯಾಮ್ರಾ ಅಡ್ಡ ಬಂದು ನಿಂತ್ಕೊಳ್ತಾನೆ. ಸೊ ನನ್ನ ವಿಡಿಯೋ ಮಾಡು ಅಂತೇಳಿ ಬಂದು ಡ್ಯಾನ್ಸ್ ಮಾಡ್ತಿದ್ದ, ಅವನಿಗೆ ವಿಡಿಯೋ ಮಾಡ್ತಾ ಇದ್ದೆ. ಟ್ಯಾಕ್ಟ್ರಲ್ಲಿ ಹುಟ್ಟಿದ ತಕ್ಷಣ ಇವಾಗ ತಾನೇ ಬಂದು ಟ್ಯಾಕ್ಟ್ರಲ್ಲಿ ಹುಟ್ಬಿಟ್ಟೋದ್ರು. ಅವ್ರು ಹುಟ್ಟಿದ ಹೋಗಿದ ತಕ್ಷಣ ಕ್ಲೀನ್ ಮಾಡಿ ಇದಕ್ಕೆ ಮೆಂತ್ಯ ಹಾಕೋಣ ಅನ್ನೋ ಪ್ಲಾನ್ ಏನೋ ಬತ್ತು, ಬಟ್ ಮೆಂತ್ಯ ಸೀಡ್ಸ್ ಇಲ್ಲ. ಸೊ ಹಂಗಾಗಿ ಪೇಟೆಗೆ ಹೋಗಿ ಕತ್ಲೆ ಆಗ್ಬಿಡುತ್ತೆ, ಸೀಡ್ಸ್ ತಗೊಬರೋಣ, ನಾನು ನಾಳೆ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ನನ್ನ ಹಸ್ಬೆಂಡ್ ಹೇಳಿದ್ರು. ಸೊ ಸರಿ ಹೊರಡೋಣ ಅಂತೇಳಿ ಅವ್ರು ಬೇಗ ಮಾಡ್ತಿದ್ದಾರೆ. ಅವನಿಲ್ದೇ ಇದ್ರೆ ಇಲ್ಲಿ ಕಂಪ್ಲೀಟ್ ಆಯ್ತದ ಕೆಲಸ. ಹಾಂ, ಏನು? ಹಾಂ, ಗುಡ್. ಇಂಡಿಯನ್ ಫ್ಲಾಗರ್ಸ್. ಫೋಟೋ ತೆಗಿಬೇಕಾ? ನೋಡಿ ಫ್ರೆಂಡ್ಸ್, ಇದು ಮಾರನೇ ದಿನದ್ದು ಬ್ಲಾಗು. ನಾನು ಅವತ್ತು ಸಂಜೆ ಸೀಡ್ಸ್ ತೊಗೊಂಬರಕ್ಕೆ ಹೋಗಿದ್ನಲ್ವ, ವಿಡಿಯೋ ಅಲ್ಲಿಗೆ ಸ್ಕಿಪ್ ಮಾಡಿದ್ದೆ. ಸೊ ನೆಕ್ಸ್ಟ್ ಡೇ ಮಾಮನಿಗೆ ಕೆಲಸ ಇದೆ ಅಂತೇಳಿ ಫೋನ್ ಮಾಡಿದರು. ಸೊ ಹಂಗಾಗಿ ಅವರು ಹೊರಟೋದ್ರು. ಅವ್ರು ಹೋದ್ಮೇಲೆ ನನಗೆ ಇದು ಹಾಕ್ಲಿಕ್ಕೆ ಬರಲ್ವಲ್ಲ, ಹಂಗಾಗಿ ನಮ್ಮ ಅಪ್ಪಾಜಿ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಪ್ಪ ಎಲ್ಲದನ್ನು ಹಾಕಿ ರೆಡಿ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಅವರದ್ದು ನನಗೆ ಗೊತ್ತಾಗಲ್ವಲ್ಲ ಎಷ್ಟು ಹಾಕ್ಬೇಕಂತೇಳಿ ಅವರೆಲ್ಲ ಹಾಕ್ತಾಯಿದ್ದಾರೆ. ಹಾಕಿಬಿಟ್ಟು ಅದನ್ನು ಮುಂದಕ್ಕೆ ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ. ಫಸ್ಟಿಗೆ ಈ ಥರ ಎಲ್ಲದರಲ್ಲೂ ಈ ಥರ ಚೆಲ್ಕೋಬೇಕು. ನೋಡಿ ಹೀಗೆ ನೆನ್ನೆ ಮಾಮ ಮಾಡಿದ್ದಿದ್ದೆಲ್ಲ ಫುಲ್ಲಾಗಿ ಹಿಂಗೆ ಬಾಕ್ಸು, ಅದ್ರ ಮೇಲೇ ಅಪ್ಪಾಜಿ ಇವಾಗ ಚೆಲ್ತಿದ್ದಾರೆ. ಅದನ್ನೆಲ್ಲ ಫುಲ್ ಎಲ್ಲ ಬಾಕ್ಸಲ್ಲೂ ಮೆಂತ್ಯಸ್ನ ಈ ಥರ ಹಾಕೋಬೇಕು. ಎಲ್ಲದು ನೋಡಿ ಈ ಥರ ಫುಲ್ ಎಲ್ಲ ಲೈನ್ಸ್ಗೂ ಹಾಕಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಮೆಂತ್ಯ ಒಂದ್ಸಲ ಹಾಕಿದ್ಮೇಲೆ ಮೆಂತ್ಯ ಸೀಡ್ಸ್ ಮೇಲೆ 1 ಲೇಯರು ಮಣ್ಣನ್ನು ಹಾಕಬೇಕು. ಆ ಥರ ಹಾಕೋದ್ರಿಂದ ಅದು ಬೇರು ಕೊಟ್ಟು ಚೆನ್ನಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ನೀರೇನಾದರೂ ಹಾಕಿದರೆ ಅದು ಮೇಲೆ ಬರಬಾರ್ದು, ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮಣ್ಣನ್ನು 1 ಲೇಯರ್ ಹಾಕಬೇಕು. ಇಲ್ಲಿ ಅಪ್ಪಾಜಿ ಬಂದು ಲೇಯರ್ ಹಾಕ್ತಾ ಇಲ್ಲ, ಹಾಗೆ ಅದು ತ್ರಿಶೂಲ ಥರ ಒಂದು ಸೆಂಕೆ ಇದೆ, ಅದರಿಂದ ಎಳ್ಕೊಂಡು ಬಂದರೆ ಅದು ಸೀಡ್ಸ್ ಒಳಗಡೆ ಹೋಗುತ್ತೆ ಮತ್ತು ಮಣ್ಣು ಮೇಲೆ ಬರುತ್ತೆ ಅಂತೇಳಿ ನೋಡಿ ಈ ಥರ ಹೇಳ್ಕೊಂಡು ಬರ್ತಿದ್ದಾರೆ. ನಾನು ಅಲ್ಲಿ ಸ್ವಲ್ಪ ಏನಾದರೂ ಬೇರೆ ಕಡೆ ಸೀಡ್ಸ್ ಕಾಣೋ ಕಡೆ ಎಲ್ಲ ನನ್ನ ಕೈಯಿಂದ ಎಲ್ಲ ಮುಚ್ತಾ ಇದ್ದೆ. ಎಲ್ಲಿ ಕಾಣುತ್ತೋ ಅಲ್ಲಿ ಅಂದರೆ ಜಾಸ್ತಿ ಕಾಣಲ್ಲ, ಎಲ್ಲೋ ಒಂದೊಂದು ಕಾಣ್ತಾ ಇರುತ್ತೆ. ಸೊ ಅದು ಒಳಗಡೆ ಹೋದರೆ ಅದು ಚೆನ್ನಾಗಿದಾಗುತ್ತೆ, ಮಣ್ಣು ಒಳಗಡೆ ಇದ್ದಷ್ಟು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ಎಲ್ಲಿ ಕಾಣುತ್ತೋ ಅಲ್ಲಿ ಚೆಕ್ ಮಾಡಿಕೊಂಡು ಮುಚ್ತಾ ಇದ್ದೆ. ಅಪ್ಪಾಜಿ ಈ ಥರ ಎಲ್ಲ ಅದನ್ನು ಹೇಳ್ಕೊಂಡು ಕ್ಲೋಸ್ ಮಾಡ್ತಿದ್ರೆ. ಮಾಮ ಇದ್ದಿದ್ರೆ ಮಾಮ ಮಾಡ್ತಿದ್ರು, ಮಾಮ ಕೆಲಸ ಇತ್ತಂತ ಫೋನ್ ಮಾಡಿದ್ರು ಅಂತೇಳಿ ಅವರು ಹೋದರು. ಮತ್ತು ಇಷ್ಟು ಕೆಲಸನೂ ನನ್ನಿಂದನೇ ಆಗಲ್ಲ ಅಂತೇಳಿ ಅಪ್ಪಾಜಿ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಇಷ್ಟು ಮಾಡಿಕೊಟ್ರೆ ಸಾಕು, ನೆಕ್ಸ್ಟಿಗೆಲ್ಲ ನಾನೇ ಕ್ಲೀನಾಗಿ ಇದು ಮಾಡ್ಕೊತೀನಿ. ಸೊ ಅದಕ್ಕೆ ಅವರು ಅದನ್ನು ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಫೈನಲಿ ಗಿಡನೆಲ್ಲ ಹಾಕಿ ಸೀಡ್ಸ್ ಎಲ್ಲ ಹಾಕಿಬಿಟ್ಟು ಫೈನಲಾಗಿ ಇದನ್ನೆಲ್ಲ ಮುಚ್ಚಿದ್ದೀನಿ. ಅಪ್ಪಾಜಿ ಎಲ್ಲ ಮುಚ್ಕೊಟ್ಟು ಹೋದರು. ನಾನು ಸ್ವಲ್ಪ ಅಂದರೆ ಹಾಕಿ ಸೀಡ್ಸ್ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕಂತೆ. ಸೊ ಅದಕ್ಕೆಲ್ಲ ಸ್ವಲ್ಪ ಲೈಟಾಗಿ ನೀರು ಹಾಕಿದ್ದೀನಿ. ಇದೆಷ್ಟು ಇದು 1 2 3 4 5 ಗಿಡ ಫುಲ್ಲು ಮೆಂತ್ಯ ಸೊಪ್ಪು. ಯಾಕಂದರೆ ನಮ್ಮ ಕಡೆ ಮೆಂತ್ಯ ಸೊಪ್ಪಿಗೆ ತುಂಬ ಡಿಮ್ಯಾಂಡ್ ಇದೆ. ಇವಾಗ ಮದುವೆ ಸೀಸನ್ ಅಲ್ವಾ,
ಅದಕ್ಕೆ ಅಂದರೆ ಇದು ಆ್ಯಕ್ಚುಲಿ ಗಾರ್ಡನ್ ಮಾಡೋ ಪ್ಲೇಸೇ. ಬಟ್ ಇವಾಗ ನಾನು ಸೀಡ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಲ್ವ, ನಿನ್ನೆನೇ ಬಂತು ಮೀಶೋಯಿಂದ. ಸೊ ಅದು ಮೀಶೋಯಿಂದ ತಂದಿದ್ದೀನಲ್ವ, ಅದು ಲಾಸ್ಟ್ ಟೈಮ್ ಏನು ಮಾಡಿದೆ ಅಂದರೆ ಎಲ್ಲದನ್ನು ಹೆಂಗಂದ್ರಂಗೆ ಹಾಕ್ಬಿಟ್ಟಿದ್ದೆ, ನೆಲಕ್ಕೆ ಚೆನ್ನಾಗಿ ಬಂದಿರಲ್ಲ. ಸೊ ಅದಕ್ಕೆ ಈ ಥರ ಹಾಕಿಬಿಟ್ಟು ಗಿಡ ಬಂದಮೇಲೆ ಸೈಡ್ಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತಂತೆ, ಎಲೆಕೋಸು, ಹೂಕೋಸು ಮತ್ತು ಪ್ರತಿಯೊಂದು ಸೀಡ್ಸು. ಅದಕ್ಕೆ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ನಾನು. ಹಾಗೆ ಮೀಶೋದಲ್ಲಿ ಯಾವುದೆಲ್ಲ ಸೀಡ್ಸನ್ನು ತಂದಿದ್ದೀನಿ, ಎಷ್ಟು ರೂಪಾಯಿಗೆ ಅಷ್ಟು ಸೀಡ್ಸ್ ಕೊಟ್ಟರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಇವಾಗ 11:30 ಆಗಿದೆ. ಬೆಳಗ್ಗೆಯಿಂದ ಈ ಕೆಲಸನೇ ಆಯಿತು. ಇವಾಗ ಮನೆಗೆ ಹೋಗಿ ಲಂಚ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಗಿಡ ಇದೆ, ಇದಕ್ಕೂ ನೀರು ಹಾಕಬೇಕು. ಸೊ ಲಂಚ್ ಪ್ರಿಪೇರ್ ಮಾಡಿ ಆಮೇಲೆ ನೆಕ್ಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.